ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕ್ PCL ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕ್ಕೆ. ಇವತ್ತಿನ ಏನಿಲ್ಲ ನಿಮಗೆ 9ನೇ ತರಗತಿ ಅರ್ಧ ವಾರ್ಷಿಕ ಪರೀಕ್ಷೆ 2025 ಅಥವಾ S7 ಪರೀಕ್ಷೆ 2025 ವಿಜ್ಞಾನ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಪ್ರಶ್ನೆ ಪತ್ರಿಕೆ ತುಂಬ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ಯಾವೊಂದು ಪ್ಯಾಟರ್ನಲ್ಲಿ ಕ್ವಶನ್ ಕೇಳಿದರೆ ಸೇಮ್ ಟು ಸೇಮು ಅದೇ ಒಂದು ಪ್ಯಾಟರ್ನಲ್ಲಿ ನಿಮಗೆ ನಾಳೆ S7 ಎಕ್ಸಾಮಲ್ಲಿ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಇರ್ತದೆ. ಅದಷ್ಟೇ ಅಲ್ಲದೆ ಇಲ್ಲಿರುವ ಕೆಲವಷ್ಟು ಕ್ವಶನ್ನು ನಿಮ್ಮ ಎಕ್ಸಾಮ್ ರಿಪೀಟ್ ಆಗ್ತವೆ. ಅರ್ಥ ಆಯ್ತಾ? ಕ್ವಶನ್ ರಿಪೀಟ್ ಆಗ್ತವೆ ಮತ್ತು ಯಾವೆಲ್ಲ ಕ್ವಶನ್ ಯಾವ ರೀತಿ ಬರ್ತವೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ, ಉತ್ತರ ಸಹಿತ ಕೊಡ್ತೀನಿ, ಪ್ರತಿಯೊಂದು ಪ್ರಶ್ನೆ ಉತ್ತರ ಕೊಡ್ತೀನಿ. ಸ್ಟೂಡಿಯೋ ಕೊನೆಯವ್ರಿಗೆ ನೋಡಿ, ನಿಮಗೆ ತುಂಬಾ ಯೂಸ್ ಆಗ್ತದೆ. ಸೊ 100% ಯೂಸ್ ಆಗೇ ಆಗ್ತದೆ. ಸೊ ಕೊನೆಯವರೆಗೆ ನೋಡಿ. ಬನ್ನಿ ಇವತ್ತಿನ ಈ ಒಂದು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಚಾನಲ್ ಕರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮಿಸ್ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮಗೆ ಇದೇ ರೀತಿ S7 ಎಕ್ಸಾಮ್ಗೆ ಪ್ರತಿಯೊಂದು ವಿಷಯದ ಕ್ವಶನ್ ಪೇಪರು, ಅರ್ಥ ಆಯ್ತಾ? ಪ್ರತಿಯೊಂದು ವಿಷಯ ಕ್ವಶನ್ ಪೇಪರ್ ಆಗಿರ್ಬೋದು, ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಯಾವೆಲ್ಲ ಫಿಕ್ಸ್ ಕ್ವಶನ್ ಬರ್ತವೆ, ಫಿಕ್ಸ್ ಬರೋಂಥ ಪ್ರಶ್ನೆಗಳು ಅವೆಲ್ಲ ಆಗ್ತಾ ಇರ್ತವೆ. ಅವೆಲ್ಲ ಬೇಕು ಅಂದರೆ ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಿಸ್ ಮಾಡ್ಕೊಂಡ್ರೆ ಪ್ರತಿಯೊಂದು ವಿಡಿಯೋ ಮಿಸ್ ಮಾಡ್ಕೊತೀರಾ. ಯಾವ ವಿಡಿಯೋ ಕೂಡ ಮಿಸ್ ಮಾಡ್ಕೋಬೇಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ್ರಾ ಮತ್ತೆ ವಿಡಿಯೋ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಎಲ್ಲರೂ ಕೂಡ ಶೇರ್ ಮಾಡಿ, ಯಾಕಂದರೆ ಅವರು ಕೂಡ ಹೆಲ್ಪ್ ಮಾಡಿ. ಓಕೆ, ಶೇರ್ ಮಾಡಿ. ಸೊ ಬನ್ನಿ ಇವತ್ತಿನ ಈ ಒಂದು ಶುರು ಮಾಡೋಣ. ಮೊದಲಾಗಿ ನಿಮಗೆ ಭಾಗ ಎ, ಭಾಗ ಬಿ, ಭಾಗ ಸಿ ಅಂತ ಮಾಡ್ತಾರೆ, ಗೊತ್ತಿದೆ ಅನ್ಕೋತೀನಿ. ಭಾಗ ಎ ಭೌತ ವಿಜ್ಞಾನ, ಭಾಗ ಬಿ ರಸಾಯನ ವಿಜ್ಞಾನ, ಭಾಗ ಸಿ ಜೀವ ವಿಜ್ಞಾನ. ಸೊ ಈ ರೀತಿ 3 ಭಾಗ ಮಾಡ್ತಾರೆ. ಮೊದಲಾಗಿ ಇದು ಒಂದು ಪ್ರಶ್ನೆ ಪತ್ರಿಕೆ, ಅರ್ಥ ಆಯ್ತಾ? ಇದು ಒಂದು ಪ್ರಶ್ನೆ ಪತ್ರಿಕೆ. ಸೊ ಪ್ರಶ್ನೆ ಪತ್ರಿಕೆ ನೋಡ್ಕೊಳ್ಳಿ. ಸೊ ನಾನು ನಿಮಗೆ ಆನ್ಸರ್ ಶೀಟ್, ಕ್ವಶನ್ ಪೇಪರ್ ವಿತ್ ಆನ್ಸರ್ ಶೀಟ್ನ ತೋರಿಸ್ತೀನಿ. ಇದು ಜಸ್ಟ್ ಕ್ವಶನ್ ಪೇಪರು. ಸೊ ಇದು ನೋಡ್ಕೋಬೋದು, ಅರ್ಥ ಆಯ್ತಾ? ಸೊ ನಾನು ನಿಮಗೆ ಕ್ವಶನ್ ಪೇಪರ್ ವಿತ್ ಆನ್ಸರ್ ಕೊಡ್ತೀನಿ. ಓಕೆ, ಸೊ ಇದು ಬಂದ್ಬಿಟ್ಟು ಪ್ರಶ್ನೆ ಪತ್ರಿಕೆ. ಸೊ ನೋಡ್ಕೊಳ್ಳಿ, ಎಲ್ಲ ಪ್ಯಾಟರ್ನು ಇದೇ ರೀತಿ ಪ್ಯಾಟರ್ನ್ ಇರ್ತದೆ. ನಾಳೆ ನಿಮಗೆ S7 ಎಕ್ಸಾಮಲ್ಲಿ ಇದೇ ರೀತಿ ಪ್ಯಾಟರ್ನ್ ಇರ್ತದೆ. ಈಗ ನಾನು ಜಸ್ಟ್ ನಿಮಗೆ ವಿತ್ ಆನ್ಸರ್ ತೋರಿಸ್ತಾ ಹೋಗ್ತೀನಿ, ಅರ್ಥ ಆಯ್ತಾ? ಸೊ ನಿಮಗೆ ಈಸಿ ಆಗಿಲ್ಲ ಅಂತ ವಿತ್ ಆನ್ಸರು ತೋರಿಸ್ತಾ ಹೋಗ್ತೀನಿ. ಓಕೆ, ನೋಡಿ ಭಾಗ ಎ ಭೌತ ವಿಜ್ಞಾನ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಅತ್ಯಂತ ಸೂಕ್ತವಾದನ್ನು ಆರಿಸಿ ಕ್ಷಮಾಕ್ಷರವೊಂದನ್ನು ಬರೆಯಿರಿ. ಅಂದರೆ ಏನು? ಮಲ್ಟಿಪಲ್ ಚಾಯ್ಸನ್ಸು ಅಂದರೆ ಬಹುಆಯ್ಕೆ ಪ್ರಶ್ನೆಗಳು. ಸೊ 3 ಇರ್ತವೆ, ಅರ್ಥ ಆಯ್ತಾ? 3 ಇರ್ತವೆ. ಪ್ರಶ್ನೆಗೆ 1, ದ್ರವ್ಯರಾಶಿ ಮತ್ತು ವೇಗದ ಗುಣಲಬ್ಧ ಯಾವುದಾಗ್ಬೋದು? ಸರಿಯಾದ ಉತ್ತರ ಆಪ್ಷನ್ ಸಿ, ಸಂವೇಗ ಆಗ್ತದೆ. ಇನ್ನು ಪ್ರಶ್ನೆಗೆ 2, ಒಂದು ವಾಹನ ಚಲಿಸಿದ ದೂರವನ್ನು ತೋರಿಸುವ ಉಪಕರಣ ಯಾವುದು? ಆಪ್ಷನ್ ಡಿ, ಓಡೋಮೀಟರ್ ಆಗ್ತದೆ. ಇನ್ನು ಪ್ರಶ್ನೆಗೆ 3, ಗಡಿಯಾರದ ಮುಳ್ಳು ಒಂದು ಸುತ್ತು ಪೂರ್ಣಗೊಳಿಸಿದಾಗ ಅದರ ಸ್ಥಾನಪಲ್ಲಟ ಆಪ್ಷನ್ ಸಿ 0 ಅನ್ನೋದು ಸರಿಯಾದ ಉತ್ತರ. ಇನ್ನು 2ನೇ ಮೇನಲ್ಲಿ ಕೆಳಗಿನ ಪ್ರಶ್ನೆ ಉತ್ತರಿಸಿರ್ತವೆ. ಅಂದರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ 2 ಇರ್ತವೆ, ಟೋಟಲಾಗಿ 2 ಮಾರ್ಕ್ಸು. ಪ್ರಶ್ನೆಗೆ 4, ರಾಕೆಟ್ ಕಾರ್ಯನಿರ್ವಹಿಸುವ ತತ್ವವನ್ನು ಹೆಸರಿಸಿ. ಯಾವ ತತ್ವ ಅದು? ನ್ಯೂಟನ್ ಚಲನೆಯ 3ನೇ ನಿಯಮದಿಂದ ರಾಕೆಟು ಕಾರ್ಯನಿರ್ವಹಿಸುತ್ತದೆ. ಇನ್ನು ಪ್ರಶ್ನೆಗೆ 5, ಚಲಿಸಿದ ದೂರ ಎಂದರೇನು? ಕಾಯು ಚಲಿಸಿದ ಒಟ್ಟು ದೂರ ಚಲಿಸಿದ ದೂರ ಅಂತ ಕರೀತಾರೆ. ಇನ್ನು 3ನೇ ಮೇನು, ಇಲ್ಲಿ ನಿಮಗೆ 2 ಅಂಕಗಳ 3 ಪ್ರಶ್ನೆ ಇರ್ತವೆ, ಅರ್ಥ ಆಯ್ತಾ? 2 ಅಂಕಗಳ 3 ಪ್ರಶ್ನೆ ಇರ್ತವೆ, ಟೋಟಲಾಗಿ 6 ಮಾರ್ಕ್ಸು. 6ನೇ ಪ್ರಶ್ನೆ, ಸಂತುಲಿತ ಬಲ ಮತ್ತು ಅಸಂತುಲಿತ ಬಲಗಳ ನಡುವಿನ ವ್ಯತ್ಯಾಸ ತಿಳಿಸಿ. ಒಂದು ವ್ಯತ್ಯಾಸ ತಿಳಿಸಿ ಕೇಳಿದರೆ ಸೊ ಒಂದು ವ್ಯತ್ಯಾಸ ಬರೀಬೇಕು. ಸೊ ಆನ್ಸರ್ ನೋಡ್ಕೊಳ್ಳಿ. ಪ್ರತಿಯೊಂದು ನಾನು ಆನ್ಸರ್ನ ಓದಲ್ಲ, ಅರ್ಥ ಆಯ್ತಾ? ಸೊ ನೀವು ಬರ್ಕೋಬೋದು. ಸೊ ಬರ್ಕೋಬೋದು ಅಥವಾ ಇಲ್ಲೇ ಓದ್ಕೊತನವರು ವಿಡಿಯೋನ ಪಾಸ್ ಮಾಡಿ, ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ಓದ್ಕೊಳ್ಳಿ, ಅರ್ಥ ಆಯ್ತಾ? ನಾನು ಪ್ರತಿಯೊಂದು ಓದಲ್ಲ, ವಿಡಿಯೋ ತುಂಬ ಲೆಂತ್ ಆಗ್ತದೆ. ಸೊ ಜಸ್ಟ್ ನಾನು ಕ್ವಶನ್ ಹೇಳ್ತೀನಿ, ಆನ್ಸರ್ನ ತೋರಿಸ್ತೀನಿ. ಓಕೆ, ಸೊ ಪ್ರಶ್ನೆಗೆ 7, ಒಂದೇ ವೇಗದಲ್ಲಿ ಚಲಿಸುವ ಕ್ರಿಕೆಟ್ ಚೆಂಡಿಗೆ ಹೋಲಿಸಿದರೆ ಟೆನ್ನಿಸ್ ಚೆಂಡನ್ನು ನಿಲ್ಲಿಸುವುದು ಸುಲಭ ಏಕೆ? ಉತ್ತರ ಇದೆ, ಉತ್ತರವನ್ನು ಓದ್ಕೊಳ್ಳಿ. ಇನ್ನು ಪ್ರಶ್ನೆಗೆ 8, ಜವ ಮತ್ತು ವೇಗಗಳಿರುವ ವ್ಯತ್ಯಾಸ ಬರೆಯಿರಿ. ಜವ ವೇಗ ನೋಡಿ, ನಿಮಗೆ 2 ಮಾರ್ಕ್ಸಿಗೆ ವ್ಯತ್ಯಾಸಗಳು ಕೇಳ್ತಾರೆ. 2 ಮಾರ್ಕ್ಸಿಗೆ 3 ಮಾರ್ಕ್ಸು 4 ಮಾರ್ಕ್ಸಿಗೆ ವ್ಯತ್ಯಾಸ ಕೇಳ್ತಾರೆ. ಸೊ ಎಷ್ಟು ಬೇಕಾದ್ರೂ ಕೇಳ್ಬೋದು ಅವರು, ಯಾವ ಮೇನಲ್ಲಿ ಕೂಡ ಕೇಳ್ಬೋದು. ಒಟ್ಟಿನಲ್ಲಿ ವ್ಯತ್ಯಾಸ ನೋಡ್ಕೊಳ್ಳಿ. ಜವ ವೇಗ ಇಂಪಾರ್ಟೆಂಟು. ನೆಕ್ಸ್ಟು ಕೆಳಗಿನ ಪ್ರಶ್ನೆ ಉತ್ತರಿಸಿ. ನಿಮಗೆ 3 ಅಂಕಗಳ 4 ಪ್ರಶ್ನೆ ಇರ್ತವೆ, 3 ಅಂಕಗಳ 4 ಪ್ರಶ್ನೆ ಇರ್ತವೆ, ಟೋಟಲಾಗಿ 12 ಮಾರ್ಕ್ಸು. ಓಕೆ, ಪ್ರಶ್ನೆ 9, ನ್ಯೂಟನ್ ಚಲನೆಯ 3ನೇ ನಿಯಮವನ್ನು ವಿವರಿಸಿ. ಸೊ 3ನೇ ನಿಯಮ ಬರಿಬೇಕು. ಇನ್ನು ಪ್ರಶ್ನೆ 10, ನಿಶ್ಚಲ ಸ್ಥಿತಿಯಿಂದ ಒಂದು ಕಾರು 4 ನಿಮಿಷಗಳಲ್ಲಿ 0.1 ಮಿಲಿ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷದಲ್ಲಿ ಚಲಿಸಿದರೆ ಅದರ ಜವ ಮತ್ತು ಚಲಿಸಿದ ದೂರ ಕಂಡುಹಿಡಿಯಿರಿ. ಸೊ ಉತ್ತರ ಇದೆ, ನೋಡ್ಕೊಳ್ಳಿ. ಇವೆಲ್ಲ ನಿಮ್ಮ ಬುಕ್ಕಲ್ಲಿ ಇವೆ, ನಿಮ್ಮ ವಿಜ್ಞಾನ ಪುಸ್ತಕದಲ್ಲಿ ಇವೆಲ್ಲ ಇವೆ. ಸೊ ನೋಡ್ಕೊಳ್ಳಿ, ಅದೇ ರೀತಿ ಕ್ವಶನ್ನ ಕೇಳ್ತಾರೆ. ಅದೇ ರೀತಿ ಚಲನೆಯ ಸಮೀಕರಣ ಪಟ್ಟಿ ಮಾಡಿ ಕೇಳಿದರೆ ನೋಡ್ಕೊಳ್ಳಿ. ತುಂಬ ಈಸಿ ಕ್ವಶನ್ನು, ಬಟ್ ಓದ್ಕೊಂಡಿದ್ದರೆ ಮಾತ್ರ ಬರ್ತದೆ. ಇನ್ನು 12ನೇ ಪ್ರಶ್ನೆ, ಕ್ರಿಕೆಟ್ ಆಟಗಾರನು ಚೆಂಡನ್ನು ಹಿಡಿಯುವಾಗ ತನ್ನ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ತಾನೆ ಏಕೆ? ಏಕಾಗಿರ್ಬೋದು. ಉತ್ತರ ಕೊಟ್ಟಿದ್ದಾನೆ, ಓದ್ಕೊಂಡ್ರೆ ಅರ್ಥ ಆಗ್ತದೆ, ಓದ್ಕೊಳ್ಳಿ. ಸೊ ನೆಕ್ಸ್ಟು ಲಾಸ್ಟ್ ಮೇನು, ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 4 ಅಂಕಗಳಲ್ಲಿ 1 ಪ್ರಶ್ನೆ ಇರ್ತದೆ, 4 ಮಾರ್ಕ್ಸಿಗೆ 1 ಕ್ವಶನ್ ಇರ್ತದೆ, ಟೋಟಲಾಗಿ 4 ಮಾರ್ಕ್ಸು, ಒಂದೇ ಕ್ವಶನ್ ಇರ್ತದೆ. 13 ಪ್ರಶ್ನೆ, ಎ ಕೊಟ್ಟಿದ್ದಾರೆ, ಬಿ ಕೊಟ್ಟಿರ್ತಾರೆ, ಎ ಬಿ ಅಂತ ಕೊಟ್ಟಿರ್ತಾರೆ, ಅರ್ಥ ಆಯ್ತಾ? ಸೊ ಎಗೆ 2 ಮಾರ್ಕ್ಸು, ಬಿಗೆ 2 ಮಾರ್ಕ್ಸು,
3 kg ದ್ರವ್ಯರಾಶಿಯ ವಸ್ತುವಿನ ಮೇಲೆ ಪ್ರಯೋಗಿಸಿದ 12 N ಬಲದಿಂದ ಉತ್ಪತ್ತಿಯಾಗುವ ವಿದ್ಯುತ್ಕರ್ಷ ಎಷ್ಟು? ಅದೇ ರೀತಿ ಬಿ ಕ್ವಶನ್ನು, 5 kg ದ್ರವ್ಯರಾಶಿಯ ದೇಹವು 4 ಎಸ್ಗಳಲ್ಲಿ 32 M ಇಳಿಜಾರಿನ ಸಮತಲದಲ್ಲಿ ಹಾರುತ್ತದೆ ಮತ್ತು ಕೆಳಗೆ ಉರುಳುತ್ತದೆ. ದೇಹದ ಮೇಲೆ ವರ್ತಿಸುವ ಬಲವನ್ನು ಕಂಡುಹಿಡಿಯಿರಿ. ಸೊ ಈ ರೀತಿಯೂ ಆನ್ಸರ್ ಮಾಡಬೇಕು. ಯಾವ ರೀತಿ ಬಳಸಬೇಕು ಆನ್ಸರ್ ಕೊಟ್ಟಿದ್ದೀನಿ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಆನ್ಸರ್ ನೋಡ್ಕೊಳ್ಳಿ. ಓಕೆ, ಸೊ ನೋಡಿ ಆನ್ಸರ್ ಕೊಟ್ಟಿದ್ದೀನಿ. F=20 N ಅನ್ನೋದು ಸರಿಯಾದ ಉತ್ತರ. ಇನ್ನು ಭಾಗ ಬಿ ರಸಾಯನಶಾಸ್ತ್ರ ಸ್ಟಾರ್ಟ್ ಆಗ್ತದೆ. ರಸಾಯನಶಾಸ್ತ್ರ ಇದು ಭಾಗ ಬಿ, ಭಾಗ ಎ, ಭಾಗ ಬಿ, ಭಾಗ ಸಿ ಇರ್ತದೆ. ಅರ್ಥ ಆಯ್ತಾ? ಭಾಗ ಬಿಯಲ್ಲಿ ಕೂಡ ನಿಮಗೆ ಸೇಮ್ ಪ್ಯಾಟರ್ನ್ ಇರ್ತದೆ. ಸೊ ಮಲ್ಟಿಪಲ್ 1 ಮಾರ್ಕ್ಸು, 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸು, 5 ಮಾರ್ಕ್ಸು ಇರ್ತದೆ. ಓಕೆ, ಸೊ ಇಲ್ಲಿ ಕೂಡ ಕ್ವಶನ್ ನೋಡಿ, ಇಲ್ಲಿ ಕೂಡ 2 ಮಲ್ಟಿಪಲ್ ಇರ್ತವೆ. 14ನೇ ಪ್ರಶ್ನೆ, ಒಂದು ಘನವಸ್ತುವು ದ್ರವ್ಯ ಸ್ಥಿತಿಗೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗುವ ಕ್ರಿಯೆ. ಉತ್ತರ ಆಪ್ಷನ್ ಸಿ, ಉತ್ಪನ್ನ ಅನ್ನೋದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 15, ಈ ಕೆಳಗಿನಲ್ಲಿ ಯಾವುದು ಕಲೀಲವಾಗಿದೆ? ಆಪ್ಷನ್ ಸಿ, ಹಾಲು ಅನ್ನೋದು ಸರಿಯಾದ ಉತ್ತರ. ಇನ್ನು ಇಲ್ಲಿ ಕೂಡ ನಿಮಗೆ 4 ಕ್ವಶನ್ ಇರ್ತವೆ. ಕೆಳಗಿನ ಪ್ರಶ್ನೆ ಉತ್ತರಿಸಿ 4 ಕ್ವಶನು, ಅಂದರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ 4 ಪ್ರಶ್ನೆಗಳು, ಅದು 1 ಮಾರ್ಕ್ ಕ್ವಶನ್ಸು. ಓಕೆ, ನೋಡೋಣ ಕ್ವಶನ್ ಯಾವ ರೀತಿ ಅಂತ. ಬಾಷ್ಪೀಕರಣ ಎಂದರೇನು ನೋಡ್ಕೊಳ್ಳಿ, ಉತ್ತರ ಕೊಟ್ಟಿದ್ದೀನಿ. ಅದೇ ರೀತಿ 17ನೇ ಪ್ರಶ್ನೆ, ನಮ್ಮ ಹಸ್ತದ ಮೇಲೆ ಸ್ವಲ್ಪ ಅಸಿಟೋನ್ ಅಥವಾ ಪೆಟ್ರೋಲ್ ಅಥವಾ ಸುಗಂಧ ದ್ರವ್ಯ ಬಿದ್ದಾಗ ತಂಪಿನ ಅನುಭವ ಆಗುತ್ತದೆ, ಈ ಹೇಳಿಕೆಯನ್ನು ಸ್ಪಷ್ಟೀಕರಿಸಿ. ಅದೇ ರೀತಿ 18, 19 ನೋಡ್ಕೊಳ್ಳಿ ಕ್ವಶನ್ಗಳನ್ನ ವಿತ್ ಆನ್ಸರ್ ಕೊಟ್ಟಿದ್ದೀನಿ. ಪಾಸ್ ಮಾಡಿಬಿಟ್ಟು ಓದ್ಕೊಳ್ಳಿ. ಇನ್ನು ಅದೇ ರೀತಿ ನಿಮಗೆ ಕೆಳಗಿನ ಪ್ರಶ್ನೆ ಉತ್ತರಿಸಿ. 2 ಅಂಕಗಳ 3 ಪ್ರಶ್ನೆ ಇರ್ತವೆ, ಟೋಟಲಾಗಿ 6 ಮಾರ್ಕ್ಸು. 2 ಅಂಕಗಳ 3 ಪ್ರಶ್ನೆ, ಟೋಟಲಾಗಿ 6 ಮಾರ್ಕ್ಸು. ಸೊ 20ನೇ ಪ್ರಶ್ನೆ, ದ್ರವ್ಯದ ಕಣಗಳ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ. ಸೊ ದ್ರವ್ಯವು ಸಣ್ಣ ಕಣದಿಂದ ಮಾಡಲ್ಪಟ್ಟಿದೆ, ಇವೆಲ್ಲ ಬರ್ತವೆ ನೋಡ್ಕೊಳ್ಳಿ. ಸೊ 20ನೇ ಪ್ರಶ್ನೆ ಕೂಡ ಇದೆ, 22 ಇವೆಲ್ಲ ಎಷ್ಟು 2 ಅಂಕ ಪ್ರಶ್ನೆಗಳು, 21, 22 ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು 3 ಅಂಕ ಪ್ರಶ್ನೆ 3 ಇರ್ತವೆ, ಟೋಟಲಾಗಿ 9 ಅಂಕ. 3 ಅಂಕ ಪ್ರಶ್ನೆ 3 ಇರ್ತವೆ, ಟೋಟಲಾಗಿ 9 ಅಂಕ. ಸೊ ಪ್ರತಿಯೊಂದಕ್ಕೂ 3 ಅಂಕ. 23 ಪ್ರಶ್ನೆ, ಈ ಕೆಳಗೆ ಕೊಟ್ಟಿರುವ ತಾಪಗಳನ್ನು ಸೆಲ್ಸಿಯಸ್ ಪದ್ಧತಿಗೆ ಪರಿವರ್ತಿಸಿ. ಸೆಲ್ಸಿಯಸ್ ಆಗಿ ಪರಿವರ್ತಿಸಬೇಕು. ಸೆಲ್ಸಿಯಸ್ ಪದ್ಧತಿ ಕೇಳಿದ್ದಾರೆ. ಸೊ ನೋಡಿ ಆನ್ಸರ್ ABCD ಕೊಟ್ಟಿದ್ದಾರೆ. ಸೊ ABC ಕೊಟ್ಟಿದ್ದಾರೆ. ಸೊ ಎಗೆ 1 ಮಾರ್ಕ್ಸು, ಬಿಗೆ 1 ಮಾರ್ಕ್ಸು, ಸಿಗೆ 1 ಮಾರ್ಕ್ಸು ನೋಡಿ. ಸೊ ಈ ರೀತಿ ಇರ್ತದೆ ನೋಡ್ಕೊಳ್ಳಿ. ಸೊ ABC ಅಂತ ಆಗಬೇಕದು. ಸೊ 27 ಸೆಲ್ಸಿಯಸ್, 0 ಸೆಲ್ಸಿಯಸ್, 197 ಡಿಗ್ರಿ ಸೆಲ್ಸಿಯಸ್ ಆಗ್ತದೆ. ಇನ್ನು 24ನೇ ಪ್ರಶ್ನೆ, ದ್ರಾವಣ ನಿಲಂಬನ ಮತ್ತು ಕಲೀಲಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ. ನಾನು ಹೇಳಿದ್ನಲ್ಲ 1 ಮಾರ್ಕ್ಸು, 2 ಮಾರ್ಕ್ಸು, 3 ಮಾರ್ಕ್ಸು ಎಲ್ಲಿ ಬೇಕಾದರೂ ವ್ಯತ್ಯಾಸ ಕೇಳ್ತಾರೆ. ದ್ರಾವಣಗಳು, ನಿಲಂಬಿತ ಮಿಶ್ರಣ, ಕಲೀಲಗಳು ಈ 3 ವ್ಯತ್ಯಾಸ ಬರಬೇಕು. ಸೊ ನೋಡಿ 3 ಮಾರ್ಕ್ಸಿಗೆ ಈ ರೀತಿಯೂ ವ್ಯತ್ಯಾಸ ಕೇಳ್ತಾರೆ. ಬರೀ 2 ಕೇಳೋದಿಲ್ಲ ಅವರು, 3 ಕೂಡ ಕೇಳ್ಬೋದು. ಸೊ 25 ಅಮೋನಿಯಂ ಕ್ಲೋರೈಡ್ನ ಉತ್ಪನ್ನದ ಚಿತ್ರ ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸಿ. ಘನೀಕರಣ ಹೊಂದಿದ ಅಮೋನಿಯಂ ಕ್ಲೋರೈಡ್, ಪಿಂಗಾಣಿ ಪಾತ್ರೆ ನೋಡಿ ಚಿತ್ರ ಕೂಡ ಕೇಳ್ತಾರೆ ನಿಮಗೆ. ಆಲ್ಮೋಸ್ಟು ಒಂದು 10 ಮಾರ್ಕ್ಸ್ ಮೇಲೆ ಚಿತ್ರ ಕೇಳ್ತಾರೆ. ಅರ್ಥ ಆಯ್ತಾ? ಸೊ ಚಿತ್ರಗಳು ಇಂಪಾರ್ಟೆಂಟು, ಬರೀ ಚಿತ್ರ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಅವ ಭಾಗಗಳನ್ನ ನೋಡ್ಕೊಳ್ಳಿ. ಯಾಕಂದರೆ 2 ಮಾರ್ಕ್ಸಿಗೆ ಭಾಗಗಳನ್ನ ಗುರುತಿಸಿ ಕೇಳ್ತಾರೆ. ಬರೀ ಚಿತ್ರ ಮಾತ್ರ ಕೇಳೋದಿಲ್ಲ ಅವರು, ಭಾಗಗಳನ್ನ ಕೂಡ ಕೇಳ್ತಾರೆ. ಸೊ 1-2 ಭಾಗಗಳನ್ನ ಕೇಳ್ತಾರೆ. ಟೋಟಲಾಗಿ ಎಲ್ಲ ಭಾಗ ಗೊತ್ತಿರಬೇಕು ನಿಮಗೆ, ಯಾವ್ದು ಬೇಕಾದ್ರೂ ಕೇಳ್ತಾರೆ 2. ಸೊ ಅಮೋನಿಯಂ ಕ್ಲೋರೈಡ್ ಉತ್ಪನ್ನ ಬುಕ್ಕಲ್ಲಿ ಕೂಡ ಓದಿ ನೋಡ್ಕೋಬೋದು. ಸೊ ಲಾಸ್ಟ್ ಕ್ವಶನ್ ಯಾವುದು 4 ಮಾರ್ಕ್ ಕ್ವಶನ್ಸು, ಒಂದಿರ್ತದೆ, ಟೋಟಲಾಗಿ 4 ಮಾರ್ಕ್ಸು. ಸೊ ನೋಡಿ 26ನೇ ಪ್ರಶ್ನೆ, ಈ ಕೆಳಗಿನಲ್ಲಿ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆ ಎಂದು ವರ್ಗೀಕರಿಸಿ. ಭೌತಿಕ ರಾಸಾಯನಿಕ ವರ್ಗೀಕರಿಸಬೇಕು. ಭೌತ ಬದಲಾವಣೆ, ರಾಸಾಯನಿಕ ಬದಲಾವಣೆ. ಸೊ ನೆಕ್ಸ್ಟು ಭಾಗ ಸಿ, ಜೀವಶಾಸ್ತ್ರ ಸ್ಟಾರ್ಟ್ ಆಗ್ತದೆ. ಸೊ ಇದು ಬಂದುಬಿಟ್ಟು ಭಾಗ ಸಿ ಲಾಸ್ಟ್ ಮೇನು. ನೋಡೋಣ ಕ್ವಶನ್ನು. ಇಲ್ಲಿ ಕೂಡ ನಮಗೆ ಸೇಮ್ ಪ್ಯಾಟರ್ನು, 3 ಮಲ್ಟಿಪಲ್ ಇವೆ ನೋಡಿ, 3 ಮಲ್ಟಿಪಲ್ ಇವೆ. ಸೊ 27ನೇ ಪ್ರಶ್ನೆ, ಪ್ರಾಣಿ ಜೀವಕೋಶಗಳಲ್ಲಿ ಮಾತ್ರ ಕಂಡುಬರುವ ಕಣದಂಗಗಳು. ಆಪ್ಷನ್ ಎ ಸರಿಯಾದ ಉತ್ತರ, ಸೆಂಟ್ರಿಯೋಲ್ಗಳು. 28ನೇದು, ಈ ಕೆಳಗಿನಲ್ಲಿ ಜೀವಕೋಶದ ಆತ್ಮಹತ್ಯಾ ಚೀಲ. ಆಪ್ಷನ್ ಡಿ ರೈಸೋಸೋಮ್ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 29, ಜೀವ ದೇಹದಲ್ಲಿ ಕೊಬ್ಬು ಸಂಗ್ರಹಿಸುವ ಅಂಗಾಂಶ. ಆಪ್ಷನ್ ಬಿ ಅಡಿಪೋಸ್ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಇಲ್ಲಿ ಕೂಡ ನಿಮಗೆ 1 ವಾಕ್ಯದಲ್ಲಿ ಉತ್ತರಿಸಿ ಅಥವಾ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 1 ಅಂಕ ಪ್ರಶ್ನೆಗಳು 2 ಇರ್ತವೆ. ನೋಡೋಣ ಪ್ರಶ್ನೆ 30, ಪ್ರೋಟೀನ್ ಸಂಶ್ಲೇಷಣೆಗೆ ಸಹಾಯಕವಾದ ಕಣದಂಗ ಯಾವುದು ರೈಬೋಸೋಮ್ಗಳು. 30ನೇ ಪ್ರಶ್ನೆ, ಪತ್ರರಂಧ್ರಗಳ ಕಾರ್ಯಗಳನ್ನು ತಿಳಿಸಿ. ಬಾಷ್ಪ ವಿಸರ್ಜನೆ ಮತ್ತು ಅನಿಲ ವಿನಿಮಯ. ಸೊ ನಂತರ ಕೆಳಗಿನ ಪ್ರಶ್ನೆ ಉತ್ತರಿಸಿ. ನಿಮಗೆ 2 ಅಂಕ ಪ್ರಶ್ನೆ 2 ಇರ್ತವೆ, ಟೋಟಲಾಗಿ 4 ಮಾರ್ಕ್ಸು. ಸೊ ನೋಡಿ ಏನು ಕೇಳಿದರೆ ಇಲ್ಲಿ ಫ್ಲೋಯಂ ಅಂಗಾಂಶದ ಉದ್ದ ಸೀಲಿಕೆ ಚಿತ್ರ ಬರೆದು ಈ ಕೆಳಗಿನ ಭಾಗವನ್ನು ಗುರುತಿಸಿ. ಸೊ ಜರಡಿ ತಟ್ಟೆ, ಸಂಗಾತಿ ಜೀವಕೋಶ. ಸೊ ಇದೇ ಆನ್ಸರು ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ಆಮೇಲೆ 33ನೇ ಪ್ರಶ್ನೆ, ಇದು ಕೂಡ ಚಿತ್ರ, ನರಕೋಶ ಚಿತ್ರ ಬರೆದು ಈ ಕೆಳಗಿನ ಭಾಗವನ್ನು ಗುರುತಿಸಿ. ಡೆಂಡ್ರೈಟ್ ಮತ್ತು ಆಕ್ಸೈನ್ ಉತ್ತರನ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ಸೊ ನೆಕ್ಸ್ಟು ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇಲ್ಲಿ ಕೂಡ ನಮಗೆ 2 ಅಂಕ ಪ್ರಶ್ನೆ 3 ಇರ್ತವೆ, ಟೋಟಲಾಗಿ 6 ಮಾರ್ಕ್ಸು. ಸೊ 3 ಅನ್ಕೋತೀನಿ, 3 ಅಂಕ ಪ್ರಶ್ನೆ 2, ಅರ್ಥ ಆಯ್ತಾ? ಸೊ 3 ಅಂಕದ ಪ್ರಶ್ನೆ 2 ಇರ್ತವೆ, ಟೋಟಲಾಗಿ 6 ಮಾರ್ಕ್ಸು. ಸೊ 34ನೇ ಪ್ರಶ್ನೆ, 35ನೇ ಪ್ರಶ್ನೆ, 34ನೇ ಕೂಡ ನಿಮಗೆ ಒಂದು ಚಿತ್ರ ಕೊಟ್ಟಿದ್ದಾರೆ ನೋಡಿ. ಸೊ ವೇಟ್ ಮಾಡಿ ಸ್ವಲ್ಪ ನೋಡಿ, ಚಿತ್ರಗಳು ಎಷ್ಟು ಕೊಟ್ಟಿದ್ದಾರೆ ಅದಕ್ಕೆ ಹೇಳಿ ನಾನು 10ರಿಂದ 15 ಮಾರ್ಕ್ಸ್ ಈ ಥರ ಕೇಳ್ತಾರೆ.
ಸೊ 3 ಮಾರ್ಕ್ಸ್ ಕ್ವಶನ್ಸು 2 ಟೋಟಲಾಗಿ 6 ಮಾರ್ಕ್ಸು. ಸೊ ಚಿತ್ರ ನೋಡಿ ಯಾವ್ದು ಕೊಟ್ಟಿದ್ದಾರೆ, ಭಾಗ ಕೂಡ ಕೊಟ್ಟಿದ್ದಾರೆ. ಪದಸರಿತ್ತು ಕೋಶಭಿತ್ತಿ ಬುಕ್ಕಲ್ಲಿ ಇದೆ ನೋಡ್ಕೊಳ್ಳಿ. 35ನೇ ಪ್ರಶ್ನೆ ಇದು ಕೂಡ ನಿಮಗೆ. ಸೊ 3 ಅಂಕ ಪ್ರಶ್ನೆ. ನೆಕ್ಸ್ಟು ನಿಮಗೆ 4 ಪ್ರಶ್ನೆ 2 ಇರ್ತವೆ, ಟೋಟಲಾಗಿ 8 ಮಾರ್ಕ್ಸು. 4 ಪ್ರಶ್ನೆ 2 ಇರ್ತವೆ. ಸೊ 4 ಪ್ರಶ್ನೆ 2 ಇರ್ತವೆ, ಟೋಟಲಾಗಿ 8 ಮಾರ್ಕ್ಸು. 36ನೇ ಪ್ರಶ್ನೆ ನೋಡಿ. ಸೊ 37ನೇ ಪ್ರಶ್ನೆ 36ನೇ ಪ್ರಶ್ನೆ ನೋಡಿ. ಮೈಟೊಕಾಂಡ್ರಿಯಾದ ರಚನೆಯು ಕೋಶೀಯ ಉಸಿರಾಟದಲ್ಲಿ ಅದರ ಕಾರ್ಯವನ್ನು ಹೇಗೆ ಬೆಂಬಲಿಸುತ್ತದೆ? ಒಂದು ಜೀವಕೋಶವನ್ನು ಅಧಿಕ ಸಾರಥ್ಯ ದ್ರಾವಣದಲ್ಲಿ ಇರಿಸಲಾಗುತ್ತದೆ. ಇದರಿಂದ ಜೀವಕೋಶಕ್ಕೆ ಏನಾಗುತ್ತದೆ ಮತ್ತು ಏಕೆ? ಸೂತ್ರ ಇದೆ, ಇದೇ ಸರಿಯಾದ ಉತ್ತರ ನೋಡ್ಕೊಳ್ಳಿ. 37ನೇ ಪ್ರಶ್ನೆಯನ್ನು ಇವುಗಳನ್ನು ಹೆಸರಿಸಿ ಕೊಟ್ಟಿದ್ದಾರೆ. ಸೊ ನೋಡ್ಕೊಳ್ಳಿ, ABCD ಕೊಟ್ಟಿದ್ದಾರೆ, ಹೆಸರಿಸಬೇಕು. ಉತ್ತರ ಸಹಿತ ಇದೆ. ಇನ್ನು ಲಾಸ್ಟ್ ಕ್ವಶನು 5 ಮಾರ್ಕ್ಸ್ಗೆ ಒಂದು ಕೇಳ್ತಾರೆ. ನಿಮಗೆ 5 ಮಾರ್ಕ್ಸ್ ಕ್ವಶನ್ಸು ಯಾವ ಮೇಲೆ ಬೇಕಾದರೂ ಕೇಳ್ಬೋದು. ಭಾಗ A, ಭಾಗ B, ಭಾಗ C ಅಲ್ಲಿ ಯಾವ ಮೇಲೆ ಬೇಕಾದರೂ ಕೇಳ್ಬೋದು. ಇಲ್ಲಿ ಭಾಗ C ಅಲ್ಲಿ ಕೇಳಿದರೆ ಏನು ಕೇಳಿದರೆ? A ಕ್ಸೈಲಮ್ ಮತ್ತು ಫ್ಲೇಮ್ಗಳಿರೋ ವ್ಯತ್ಯಾಸವನ್ನು ತಿಳಿಸಿ, ವ್ಯತ್ಯಾಸ ಕೇಳಿದ್ದಾರೆ. ಆಮೇಲೆ B ರಕ್ತಕಣದಲ್ಲಿ ಘಟಕಗಳಾಗಿ ಕೇಳಿದರೆ. C ಅಂಗಾಂಶ ಈ ಪದವನ್ನು ವ್ಯಾಖ್ಯಾನಿಸಿ ಕೇಳಿದ್ದಾರೆ. ಸೊ ಇಷ್ಟಕ್ಕೆ 5 ಮಾರ್ಕ್ಸು. ಸೊ ಇಷ್ಟು ಬರೀರಿ ಚೆನ್ನಾಗಿ. ಸೊ ಆಲ್ಮೋಸ್ಟ್ ಇಲ್ಲಿ ಕ್ವಶನು ರಿಪೀಟ್ ಆಗ್ಬೋದು, ಎಲ್ಲ ಕೂಡ ರಿಪೀಟ್ ಆಗೋದಿಲ್ಲ, ಎಲ್ಲಾದರೂ ಕೆಲವೊಂದು ಕ್ವಶನ್ ರಿಪೀಟ್ ಆಗ್ಬೋದು. ಸೊ ನಿಮ್ಮ ಕ್ವಶನ್ ಪೇಪರ್ ಡಿಪೆಂಡು, ಕ್ವಶನ್ ಪೇಪರ್ ಯಾವ್ದು ಬರ್ತದೆ ಅದ್ರ ಮೇಲೆ ಡಿಪೆಂಡು. ಬಟ್ ಪ್ಯಾಟರ್ನು ಸೇಮ್ ಇರ್ತದೆ, ಚೆನ್ನಾಗಿ ಓದ್ಕೊಳ್ಳಿ. ಸೊ ಈಗಲೇ ಚಾನಲ್ ನಿಮಗೆ ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ, ಸೊ ಪ್ರೆಸೆಂಟ್ ಪ್ರಶ್ನೆ ಇರ್ತವೆ. ಸೊ ಅವನು ಕೂಡ ಓದ್ಕೊಳ್ಳಿ, ಯಾಕಂದರೆ ಪ್ಯಾಟರ್ನು ಸೇಮ್ ಇರೋದ್ರಿಂದ ತುಂಬ ಹೆಲ್ಪ್ ಆಗ್ತದೆ. ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ, ಎಲ್ಲರೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.